ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದು ನಾವು ಒಂದು ಅದ್ಭುತ ರಹಸ್ಯವನ್ನ ತಿಳಿದುಕೊಳ್ಳಲಿದ್ದೇವೆ. ಅದು ಒಂದು ಸಸ್ಯದ ಬಗ್ಗೆ. ಇದು ಕೇವಲ ಒಂದು ಸಸ್ಯವಲ್ಲ, ಅದು ನಿಮ್ಮ ಜೀವನವನ್ನು ಬದಲಾಯಿಸುವ ದೈವಿಕ ಶಕ್ತಿಯನ್ನು ಹೊಂದಿದೆ. ಈ ಸಸ್ಯವು ವಯಸ್ಸಾದ ವ್ಯಕ್ತಿಯನ್ನು ಸಹ ಯುವಕನನ್ನಾಗಿ ಮಾಡುತ್ತದೆ. ನೀವು ಈ ಸಸ್ಯವನ್ನು ಸರಿಯಾದ ರೀತಿಯಲ್ಲಿ ಸರಿಯಾದ ಶುಭ ಸಮಯದಲ್ಲಿ ಬಳಸಿದರೆ ನಿಮ್ಮ ಜೀವನದಲ್ಲಿ ನಿರೀಕ್ಷೆಯಂತೆ ಹಣದ ಮಳೆ ಸುರಿಯುತ್ತದೆ. ಯಾವುದೇ ಅಡೆತಡೆಗಳಿಲ್ಲದೆ ಯಶಸ್ಸು ಮತ್ತು ಸಂತೋಷ ನಿಮ್ಮದಾಗುತ್ತದೆ. ನಿಮ್ಮ ಮನಸ್ಸಿನ ಆಸೆಗಳು ಒಂದೊಂದಾಗಿ ಈಡೇರುತ್ತವೆ. ಶನಿ ದೋಷದಂತಹ ಸಮಸ್ಯೆಗಳು ಸಹ ದೂರವಾಗುತ್ತವೆ. ನಿಮ್ಮ ಜೀವನವು ಸಂತೋಷ, ಸಮೃದ್ಧಿ ಮತ್ತು ಅದೃಷ್ಟದಿಂದ ಕೂಡಿರುತ್ತದೆ. ಸ್ನೇಹಿತರೆ, ನಾವು ಇಲ್ಲಿ ಸಲಹೆ ನೀಡುತ್ತೇವೆ ಅಷ್ಟೇ. ನಂಬುವುದು ಬಿಡುವುದು ಇದು ಸಂಪೂರ್ಣವಾಗಿ ನಿಮಗೆ ಬಿಟ್ಟದ್ದು. ಆದ್ರೆ ನಾವು ನಿಮಗೆ ಒಂದು ವಿಷಯವನ್ನು ಹೇಳಬಲ್ಲೆ. ನೀವು ಇದನ್ನು ನಂಬಿದರೆ ನಿಮ್ಮ ಜೀವನದಲ್ಲಿ ನೀವು ಅನೇಕ ಬದಲಾವಣೆಗಳನ್ನು ನೋಡುತ್ತೀರಿ. ಹಾಗಿದ್ರೆ ಆ ರಹಸ್ಯ ಸಸ್ಯ ಯಾವುದು ಎಂದು ತಿಳಿಯಲು ಬಯಸುವಿರಾ? ಇಂದು ನಾವು ಮಾತನಾಡುತ್ತಿರುವುದು ಉತ್ತರೇಣಿ ಸಸ್ಯದ ಬಗ್ಗೆ. ಈ ಸಸ್ಯವನ್ನು ಎಲ್ಲಿಂದ ಪಡೆದುಕೊಳ್ಳಬೇಕು, ಸರಿಯಾದ ಸಸ್ಯವನ್ನು ಹೇಗೆ ಗುರುತಿಸುವುದು, ಈ ರೀತಿಯ ಎಲ್ಲ ಆಸಕ್ತಿದಾಯಕ ವಿಷಯಗಳನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಈ ಉತ್ತರೇಣಿ ಸಸ್ಯವನ್ನು ಅಪಾರ ಮಾರ್ಗ ಅಥವಾ ಚಿರ್ಚಿತ ಎಂದು ಕರೆಯಲಾಗುತ್ತದೆ. ಇನ್ನು ಕೆಲವು ಪ್ರದೇಶಗಳಲ್ಲಿ ಅಂಡಿಜಾಡು ಅಥವಾ ಚಿರ್ಜಿತ ಎಂದು ಕರೆಯಲಾಗುತ್ತದೆ. ನೀವು ನಿಮ್ಮ ಪ್ರದೇಶಗಳಲ್ಲಿ ಖಂಡಿತವಾಗಿಯೂ ಈ ಸಸ್ಯವನ್ನು ನೋಡಿಯೇ ಇರುತ್ತೀರಾ. ನೀವು ಯಾವ ಹೆಸರಿನಿಂದ ಈ ಸಸ್ಯವನ್ನು ಕರೆಯುತ್ತೀರಾ ಎಂದು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಇದರ ಎತ್ತರ ಸುಮಾರು 60 ರಿಂದ 120 ಸೆಂಟಿಮೀಟರ್. ಇದು ಕೆಂಪು ಮತ್ತು ಬಿಳಿ ಎಂಬ ಎರಡು ವಿಧಗಳಲ್ಲಿ ಕಾಣಿಸುತ್ತದೆ. ಅದರಲ್ಲಿ ಬಿಳಿ ಅಪಾರ ಮಾರ್ಗವು ಹೆಚ್ಚು ಪರಿಣಾಮಕಾರಿಯಾಗಿದೆ. ಈ ಸಸ್ಯಗಳು ಎಲೆಗಳು, ಕಾಂಡಗಳು, ಹೂವುಗಳು ಮತ್ತು ಬೀಜಗಳನ್ನು ಹೊಂದಿರುತ್ತವೆ. ಇದರ ಹೂವುಗಳು ಮತ್ತು ಹಣ್ಣುಗಳು ಚಳಿಗಾಲದಲ್ಲಿ ಬರುತ್ತವೆ ಮತ್ತು ಬೇಸಿಗೆ ಕಾಲದಲ್ಲಿ ಒಣಗುತ್ತವೆ. ಈ ಸಸ್ಯದ ಬಗ್ಗೆ ತಿಳಿದರೆ ನಿಮಗೆ ಆಶ್ಚರ್ಯವಾಗುತ್ತದೆ. ಏಕೆಂದರೆ ಅದರ ಎಲೆಗಳಲ್ಲಿ ಸ್ವಯಂ ಗಂಗಾ ಮಾತೆ ನೆಲೆಸಿದ್ದಾಳೆ. ಬೇರುಗಳಲ್ಲಿ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರು ನೆಲೆಸಿದ್ದಾರೆ. ಅದರ ಎಲೆಗಳು, ಪೊರೆಗಳು ಮತ್ತು ಹಣ್ಣುಗಳಲ್ಲಿ ಎಲ್ಲ ಸೃಷ್ಟಿಯ ಶಕ್ತಿ ಸಂಯೋಜಿಸಲ್ಪಟ್ಟಿದೆ. ಈ ಸಸ್ಯ ಎಷ್ಟು ಅದ್ಭುತವಾಗಿದೆ ಎಂದರೆ ಸ್ವತಃ ಭೋಲೆನಾಥ್ ಈ ಸಸ್ಯವನ್ನ ಹೊಗಳಿದ್ದಾರೆ. ಸಮುದ್ರ ಮಂಥನದ ಸಮಯದಲ್ಲಿ ಅಮೃತದ ಹನಿಗಳು ಈ ಸಸ್ಯದ ಮೇಲೆ ಬಿದ್ದ ಕಾರಣ ಈ ಸಸ್ಯವು ಅಮೃತದ ಶಕ್ತಿಯನ್ನು ಹೊಂದಿದೆ. ಅದಕ್ಕಾಗಿ ಈ ಸಸ್ಯವು ತುಂಬಾ ಶಕ್ತಿಶಾಲಿಯಾಗಿದೆ. ಈಗ ನಾವು ಈ ಉತ್ತರೇಣಿ ಸಸ್ಯದ ಪೌರಾಣಿಕ ಕಥೆ ಏನೆಂದು ತಿಳಿಯೋಣ ಬನ್ನಿ. ಇಂದ್ರನು ವೃತ್ತಾಸುರನನ್ನು ಕೊಂದ ನಂತರ ನಮೂಚಿ ಎಂಬ ರಾಕ್ಷಸನನ್ನ ಕೊಲ್ಲಲು ಅವನೊಂದಿಗೆ ಕಪಟ ಸ್ನೇಹವನ್ನ ಮಾಡಿಕೊಳ್ಳುತ್ತಾನೆ. ನಂತರ ನಮೂಚಿ ವಿಶ್ರಾಂತಿ ಪಡೆಯುತ್ತಿರುವಾಗ ಇಂದ್ರನು ಆತನ ತಲೆಯನ್ನ ಕತ್ತರಿಸುತ್ತಾನೆ. ಆ ಕತ್ತರಿಸಿದ ತಲೆಯು ಮಿತ್ರ ದ್ರೋಹಿ ಎಂದು ಕೂಗುತ್ತಾ ಇಂದ್ರನನ್ನು ಬೆನ್ನಟ್ಟುತ್ತದೆ. ಆಗ ಇಂದ್ರನು ಬೃಹಸ್ಪತಿಯನ್ನು ಭೇಟಿಯಾಗಿ ಒಂದು ಯಾಗವನ್ನ ಮಾಡಿ ನಮೂಚಿ ತಲೆಭಾಗದಿಂದ ತಪ್ಪಿಸಿಕೊಳ್ಳುತ್ತಾರೆ. ಆ ಸಮಯದಲ್ಲಿ ಮಾಡಿದ ಯಾಗವೇ ರಾಜಸೂಯ ಯಾಗದ ಒಂದು ಭಾಗವಾಗಿದ್ದು ಇದರಲ್ಲಿ ಉತ್ತರೇಣಿ ಧಾನ್ಯವನ್ನ ಬಳಸಲಾಗಿತ್ತು. ಈ ಧಾನ್ಯವನ್ನು ಬಳಸಿ ಯಾಗ ಮಾಡಿದ ಇಂದ್ರನು ನಮೂಚಿಯ ಕಣ್ಣಿಗೆ ಕಾಣಿಸುವುದಿಲ್ಲ. ಹೀಗಾಗಿ ಅದು ವಿಶಾಲವಾದ ಹಾದಿಯನ್ನು ಸುಗಮಗೊಳಿಸಿತು. ಆದ್ದರಿಂದ ಈ ಸಸ್ಯವನ್ನು ಪುಣ್ಯ ಕಾರ್ಯಗಳ ವಿಶಾಲ ಮಾರ್ಗ ಎಂದು ಕರೆಯಲಾಯಿತು. ವಿನಾಯಕ ಚೌತಿ ಪೂಜೆಯಲ್ಲಿ ಇದು ನಾಯಕನ 21ನೇ ನೆಚ್ಚಿನ ಸಸ್ಯಗಳಲ್ಲಿ ಒಂದಾಗಿದೆ. ಇದನ್ನು ಎಲ್ಲ ರೋಗಗಳಿಗೂ ಪರಿಹಾರವೆಂದು ಪರಿಗಣಿಸಲಾಗಿದೆ. ಆಯುರ್ವೇದದಲ್ಲಿ ಇದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ. ಈಗ ನಾವು ಒಂದು ಅದ್ಭುತವಾದ ರಹಸ್ಯವನ್ನ ತಿಳಿದುಕೊಳ್ಳಲಿದ್ದೇವೆ. ಸ್ವಯಂ ತಾಯಿ ಲಕ್ಷ್ಮೀ ದೇವಿ ನಿಮ್ಮ ಮನೆಗೆ ಬರುವಂತೆ ಮಾಡುವ ಒಂದು ಉಪಾಯ. ಈ ಸಸ್ಯದ ಮೂಲಕ ನೀವು ಶ್ರೀ ಮಹಾವಿಷ್ಣುವನ್ನು ಮೆಚ್ಚಿಸಿದರೆ ತಾಯಿ ಲಕ್ಷ್ಮೀ ದೇವಿ ನಿಮ್ಮ ಮನೆಗೆ ಬರುತ್ತಾಳೆ. ಆ ತಾಯಿಯ ಆಗಮನದೊಂದಿಗೆ ನಿಮ್ಮ ಜೀವನದಲ್ಲಿರುವ ಎಲ್ಲ ತೊಂದರೆಗಳು, ರೋಗಗಳು ಮತ್ತು ದುಃಖಗಳು ಕ್ಷಣಾರ್ಧದಲ್ಲಿ ಮಾಯವಾಗುತ್ತವೆ. ಈ ವಿಡಿಯೋ ಸಾಮಾನ್ಯವಾದುದಲ್ಲ. ಇದು ನಿಮ್ಮ ಜೀವನವನ್ನು ಬದಲಾಯಿಸುವ ಒಂದು ಮ್ಯಾಜಿಕ್ ಆಗಿದೆ. ಎಲ್ಲ ಗ್ರಹಗಳು ನಿಮ್ಮ ಪರವಾಗಿ ತಿರುಗಬೇಕೆಂದು ಮತ್ತು ಸಂಪತ್ತು, ಸಂತೋಷವು ನಿಮ್ಮದಾಗಬೇಕೆಂದು ನೀವು ಬಯಸಿದರೆ ನೀವು ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಲೇಬೇಕು. ಈ ಸಸ್ಯ ಎಷ್ಟು ಶಕ್ತಿಶಾಲಿಯಾಗಿದೆ, ಇದರ ಹಿಂದಿನ ರಹಸ್ಯಗಳೇನು ಎಂಬುದನ್ನು ನಾವು ನಿಮಗೆ ವಿವರವಾಗಿ ಹೇಳಲಿದ್ದೇವೆ. ಉತ್ತರೇಣಿ ಎಲೆಗಳು ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡುತ್ತವೆ. ನಮ್ಮ ಪೂರ್ವಜರ ಕಾಲದಿಂದಲೂ ಉತ್ತರೇಣಿ ಎಲೆಗಳನ್ನು ಅನೇಕ ಔಷಧಿಗಳನ್ನು ತಯಾರಿಸಲು ಬಳಸಲಾಗುತ್ತಿದೆ.
ಉತ್ತರಣಿ ಎಲೆಯ ರಸದಿಂದ ನೀವು ನಿಮ್ಮ ದೇಹದ ಮೇಲಿನ ತುರಿಕೆ, ಗುಳ್ಳೆಗಳು ಮತ್ತು ಸಿಪ್ಪೆ ಸುಲಿಯುವಂತ ಸಮಸ್ಯೆಗಳನ್ನು ನಿಯಂತ್ರಣ ಮಾಡಬಹುದು. ನೀವು ಅಸ್ತಮ ಮತ್ತು ಕೆಮ್ಮಿನಿಂದ ಬಳಲುತ್ತಿರುವಾಗ ಉತ್ತರಣಿ ಗಿಡದ ಒಣಗಿದ ಎಲೆಗಳನ್ನು ಬೆಂಕಿಯಲ್ಲಿ ಹಾಕಿ ಅದರ ಎಲೆಗಳ ಹೊಗೆಯನ್ನು ಕುಡಿದರೆ ಕೆಮ್ಮು ಮತ್ತು ಆಯಾಸ ಕಡಿಮೆಯಾಗುತ್ತದೆ. ಉತ್ತರಣಿ ಎಲೆಗಳನ್ನು ಸುಟ್ಟು ಬೂದಿ ಮಾಡಿ ಅದನ್ನು ಕ್ಯಾಸ್ಟರ್ ಆಯಿಲ್ ನೊಂದಿಗೆ ಬೆರೆಸಿ ಪೇಸ್ಟ್ ರೀತಿ ಮಾಡಿ ನೋವಿರುವ ಭಾಗಕ್ಕೆ ಹಚ್ಚಿದರೆ ಕ್ರಮೇಣವಾಗಿ ನೋವು ಕಡಿಮೆಯಾಗುತ್ತದೆ. ಕಣಜಗಳು, ಜೇನು ನೊಣಗಳು ಅಥವಾ ಚೇಳುಗಳು ಕಚ್ಚಿದಾಗ ಈ ಎಲೆಗಳನ್ನು ಪುಡಿ ಮಾಡಿ ಪೇಸ್ಟ್ ಮಾಡಿ ಕಚ್ಚಿರುವ ಜಾಗಕ್ಕೆ ಹಚ್ಚಿದರೆ ನೋವು ಮತ್ತು ತುರಿಗೆ ಕಡಿಮೆಯಾಗುತ್ತದೆ. ಅಕಸ್ಮಾತ್ ಆಗಿ ನಿಮಗೆ ತೀವ್ರವಾದ ಹಲ್ಲು ನೋವು ಇದ್ದರೆ ಉತ್ತರಣಿ ಬೀಜಗಳ ಪುಡಿಯನ್ನು ಉಪ್ಪು, ಹರಳೆಣ್ಣೆ ಪುಡಿ, ಅಡುಗೆ ಕರ್ಪೂರದೊಂದಿಗೆ ಬೆರೆಸಿ ಪೇಸ್ಟ್ ಮಾಡಿ ಈ ಪೇಸ್ಟ್ ಅನ್ನು ಹಲ್ಲಿನ ಮೇಲೆ ಹಚ್ಚುವುದರಿಂದ ಹಲ್ಲು ನೋವು ಕಡಿಮೆಯಾಗುತ್ತದೆ ಮತ್ತು ಒಸಡುಗಳಿಂದ ರಕ್ತಸ್ರಾವ ನಿಲ್ಲುತ್ತದೆ. ದೇಹದಲ್ಲಿರುವ ಕೊಬ್ಬನ್ನು ಕರಗಿಸಲು ಉತ್ತರಣಿ ಎಲೆಗಳ ರಸಕ್ಕೆ ಎಳ್ಳೆಣ್ಣೆಯನ್ನು ಸೇರಿಸಿ ಚೆನ್ನಾಗಿ ಕುದಿಸಿ ಹೊಟ್ಟೆಯ ಮೇಲೆ ಹಚ್ಚಿ ಕ್ರಮೇಣ ಕೊಬ್ಬು ಸಹ ಕಡಿಮೆಯಾಗುತ್ತದೆ. ಉತ್ತರಣಿ ಕಾಂಡಗಳು ಅಸ್ತಮ, ಉದರಶೂಲೆ ಮತ್ತು ಕಫ ಸಮಸ್ಯೆಗಳನ್ನು ಗುಣಪಡಿಸುವಲ್ಲಿ ಉಪಯುಕ್ತವಾಗಿವೆ. ಇದರ ಹಣ್ಣುಗಳನ್ನು ಔಷಧಿಗಳಲ್ಲಿ ಬಳಸುವುದರಿಂದ ಸಂಧಿವಾತ ಮತ್ತು ಜ್ವರವನ್ನು ನಿವಾರಿಸಬಹುದು. ಇದರ ಬೀಜಗಳನ್ನು ಔಷಧಿಯ ಟಾನಿಕ್ ಗಳಲ್ಲಿ ಬಳಸುವುದರಿಂದ ಜೀರ್ಣಕ್ರಿಯೆ ಸುಧಾರಿಸುತ್ತದೆ ಮತ್ತು ರಕ್ತವನ್ನು ಶುದ್ಧೀಕರಿಸುತ್ತದೆ. ಸ್ನೇಹಿತರೆ, ನಾವು ಇಲ್ಲಿಯವರೆಗೂ ಹೇಳಿದ್ದೆಲ್ಲವೂ ನೀವು ನಿಮ್ಮ ಮನಸ್ಸಿನಲ್ಲಿ ಕಲ್ಪಿಸಿಕೊಂಡ ಆ ಸಸ್ಯದ ಔಷಧಿಯ ಗುಣಗಳನ್ನೇ. ಈಗ ಈ ಸಸ್ಯವನ್ನು ಪೂಜೆಗೆ ಬಳಸುವುದರಿಂದ ಏನು ಉಪಯೋಗ ಎಂಬುದನ್ನು ತಿಳಿದುಕೊಳ್ಳೋಣ. ಈ ಉತ್ತರಣಿ ಸಸ್ಯದ ಎಲೆಗಳು ಪೂಜೆಗೆ ವಿಶೇಷ ಸ್ಥಾನವನ್ನು ಹೊಂದಿದ್ದಾವೆ. ಧರ್ಮಶಾಸ್ತ್ರಗಳ ಪ್ರಕಾರ ಈ ಸಸ್ಯಗಳು ಬ್ರಹ್ಮ, ವಿಷ್ಣು, ಮಹೇಶ್ವರ ಮತ್ತು ಗಂಗಾ ಮಾತೆಯ ವಾಸ ಸ್ಥಾನಗಳಾಗಿವೆ. ಇದನ್ನು ಧರಿಸುವುದರಿಂದ ಅಥವಾ ಪೂಜಿಸುವುದರಿಂದ ದೇವತೆಗಳ ಅನುಗ್ರಹವನ್ನು ಪಡೆಯಬಹುದು. ಅಷ್ಟೇ ಅಲ್ಲದೆ ದುಷ್ಟ ಶಕ್ತಿಗಳು, ಹಾನಿ ಮತ್ತು ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕುವ ಸಾಮರ್ಥ್ಯವನ್ನು ಹೊಂದಿದೆ. ಇದು ಮನೆಯಲ್ಲಿ ಶಾಂತಿ ಮತ್ತು ಸಕಾರಾತ್ಮಕ ವಾತಾವರಣವನ್ನು ತರುತ್ತದೆ. ಈ ಸಸ್ಯವನ್ನು ಶನಿ, ರಾಹು, ಕೇತು ಮುಂತಾದ ಗ್ರಹಗಳ ಸಮಸ್ಯೆಗಳನ್ನು ನಿವಾರಿಸಲು ಮತ್ತು ಗ್ರಹ ಶಾಂತಿಗಾಗಿ ಬಳಸಲಾಗುತ್ತದೆ. ಈ ಸಸ್ಯವು ಜ್ಯೋತಿಷ್ಯದಲ್ಲಿ ಶುಭ ಚಟುವಟಿಕೆಗಳಿಗೆ ಸಹಾಯ ಮಾಡುತ್ತದೆ. ಈ ಸಸ್ಯದ ತಾಯಿತವನ್ನು ಪೂಜಿಸುವುದರಿಂದ ಅಥವಾ ಧರಿಸುವುದರಿಂದ ಮನಸ್ಸಿನಲ್ಲಿ ಶಾಂತಿ ಮತ್ತು ಸ್ಥಿರತೆ ಮತ್ತು ಸಕಾರಾತ್ಮಕ ಆಲೋಚನೆಗಳು ಬರುತ್ತವೆ. ನಮ್ಮ ಹಿಂದೂ ಪುರಾಣಗಳ ಪ್ರಕಾರ ಈ ಸಸ್ಯವು ಪಾಪ ಮತ್ತು ದುಷ್ಟ ಶಕ್ತಿಯನ್ನು ತೆಗೆದುಹಾಕುವ ಸಾಮರ್ಥ್ಯವನ್ನು ಹೊಂದಿದೆ. ಇದರಲ್ಲಿ ಪಾಪಗಳು ಮತ್ತು ದೋಷಗಳು ನಿವಾರಣೆಯಾಗುತ್ತವೆ, ಜೊತೆಗೆ ಪುಣ್ಯವು ಹೆಚ್ಚಾಗುತ್ತದೆ. ವಿನಾಯಕ ಚೌತಿ, ಪೌರ್ಣಮಿ ಅಥವಾ ಇತರೆ ಪೂಜೆಗಳಲ್ಲಿ ಈ ಸಸ್ಯವನ್ನು ಬಳಸುವುದರಿಂದ ದೇವತೆಗಳ ಅನುಗ್ರಹವನ್ನು ಪಡೆಯಬಹುದು. ಇದನ್ನು ಪೂಜಾ ವಸ್ತುವಾಗಿ ಬಹಳ ಪವಿತ್ರವೆಂದು ಪರಿಗಣಿಸಲಾಗಿದೆ. ಮನೆಯಲ್ಲಿ ಈ ಸಸ್ಯವನ್ನು ಬಳಸುವುದರಿಂದ ಸಂತೋಷ ಮತ್ತು ಶಾಂತಿಯನ್ನು ಪಡೆಯಬಹುದು. ಜೊತೆಗೆ ಇದು ಸಂಯಮ ಮತ್ತು ಅನುಗ್ರಹವನ್ನು ನೀಡುತ್ತದೆ. ಸಮುದ್ರ ಮಂಥನದ ಸಮಯದಲ್ಲಿ ಈ ಸಸ್ಯವು ಅಮೃತ ಬಿಂದುವಿನೊಂದಿಗೆ ಸಂಬಂಧ ಹೊಂದಿದೆ. ಇದರಿಂದಾಗಿ ಇದು ದೈವಿಕ ರಕ್ಷಣಾತ್ಮಕ ಶಕ್ತಿಯನ್ನು ಹೊಂದಿದೆ. ಇದು ಅಪಘಾತಗಳು ಮತ್ತು ರೋಗಗಳಿಂದ ನಮ್ಮನ್ನು ರಕ್ಷಿಸುತ್ತದೆ. ಭಗವಂತ ಶ್ರೀ ಮಹಾವಿಷ್ಣುವಿನ ಅನುಗ್ರಹದಿಂದ ಈ ಗಿಡವನ್ನು ಧರಿಸುವುದರಿಂದ ಈ ಜನ್ಮದಲ್ಲಿ ಮಾತ್ರವಲ್ಲದೆ ಮುಂದಿನ ಜನ್ಮದಲ್ಲಿಯೂ ಸಹ ಸಂತೋಷ ಮತ್ತು ವೈಕುಂಠ ಧಾಮವನ್ನು ಪಡೆಯುವ ಸಾಧ್ಯತೆ ಇದೆ. ಈ ಸಸ್ಯವನ್ನು ಪವಿತ್ರ ಮತ್ತು ಶಕ್ತಿಶಾಲಿ ಎಂದು ಕರೆಯಲಾಗುತ್ತದೆ. ಅದನ್ನು ಸರಿಯಾದ ರೀತಿಯಲ್ಲಿ ಬಳಸುವುದರಿಂದ ನಿಮ್ಮ ಜೀವನದಲ್ಲಿ ಸಂತೋಷ, ಸಮೃದ್ಧಿ ಮತ್ತು ಶಾಂತಿ ಆವರಿಸುತ್ತದೆ. ಈ ಸಸ್ಯವನ್ನು ತಾಂತ್ರಿಕ ರೀತಿಯಲ್ಲಿ ಬಳಸುವುದರಿಂದ ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಸಂಪತ್ತು ಮತ್ತು ಸ್ಥಿರತೆ ಬರುತ್ತದೆ. ಈಗ ಈ ಉತ್ತರಣಿ ಸಸ್ಯವನ್ನು ತಾಂತ್ರಿಕ ರೀತಿಯಲ್ಲಿ ಹೇಗೆ ಬಳಸುವುದು ಎಂದು ನೋಡೋಣ ಬನ್ನಿ. ವಸ್ತುಗಳು: ಸಸ್ಯ, ಕೆಂಪು ಬಟ್ಟೆ, ಮಣ್ಣಿನ ಪಾತ್ರೆ, ಸಗಣಿ, ಗಂಗಾಜಲ, ದೀಪ. ಗುರುವಾರ ಮತ್ತು ಶುಕ್ರವಾರ ಸಮಯದಲ್ಲಿ ಮಣ್ಣಿನಿಂದ ಗಿಡವನ್ನು ಹೊರತೆಗೆದು ಒಣಗಿಸಿ ಸುಟ್ಟು ತಾಯ್ತವನ್ನು ಸಂಗ್ರಹಿಸಿ ಗೋಮಯದಿಂದ ಬಟ್ಟೆಯ ತುಂಡಿನಲ್ಲಿ ತಾಯ್ತವನ್ನು ಕಟ್ಟಿ ಒಂದು ಬಟ್ಟಲಿನಲ್ಲಿ ಹಾಕಿ ಮುಚ್ಚಿ ದೀಪವನ್ನು ಬೆಳಗಿಸಿ ಓಂ ನಮೋ ಭಗವತೆ ವಾಸುದೇವಾಯ 121 ಬಾರಿ, ಓಂ ಲಕ್ಷ್ಮೀ ನಮಃ 11 ಬಾರಿ ಜಪಿಸಿ ಲಕ್ಷ್ಮೀ ದೇವಿಯನ್ನು ಮತ್ತು ಶ್ರೀ ಮಹಾವಿಷ್ಣುವನ್ನು ಪ್ರಾರ್ಥಿಸಿದಾಗ ನಿಮ್ಮ ಮನೆಗೆ ಸಂಪತ್ತು, ಶಾಂತಿ ಮತ್ತು ಸಮೃದ್ಧಿಯನ್ನು ತರುತ್ತದೆ. ಈ ಅದ್ಭುತ ಉತ್ತರಣಿ ಸಸ್ಯದ ಶಕ್ತಿ, ಅದರ ಔಷಧಿಯ ಗುಣಗಳು, ಪೌರಾಣಿಕ ಕಥೆಗಳು ಮತ್ತು ಲಕ್ಷ್ಮೀ ದೇವಿಯ ಅನುಗ್ರಹವನ್ನು ಪಡೆಯುವ ಮಾರ್ಗವನ್ನ ನಾವು ತಿಳಿದುಕೊಂಡೆವು ಅಲ್ಲವೇ? ನೀವು ಈ ಸಸ್ಯವನ್ನ ಸರಿಯಾದ ರೀತಿಯಲ್ಲಿ ಬಳಸಿದರೆ ಅದು ನಿಮ್ಮ ಜೀವನಕ್ಕೆ ಹೆಚ್ಚಿನ ಪ್ರಯೋಜನಗಳನ್ನು ತರುತ್ತದೆ. ಸಂತೋಷ, ಸಮೃದ್ಧಿ, ಶಾಂತಿ ಮತ್ತು ಯಶಸ್ಸು ಖಂಡಿತವಾಗಿಯೂ ಬರುತ್ತದೆ. ಈ ದೈವಿಕ ಶಕ್ತಿಯನ್ನು ಸ್ವೀಕರಿಸಿ ನಿಮ್ಮ ಜೀವನವನ್ನು ಸಂತೋಷಪಡಿಸಿಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ನೀಡುವುದನ್ನು ಮರೆಯಬೇಡಿ. ಜೈ ಶ್ರೀಕೃಷ್ಣ ವಾಸುದೇವ. ಧನ್ಯವಾದಗಳು.